ಕೋಟಿ ರಾಬರಿ ಕೇಸ್ನಲ್ಲಿ ಖಾಕಿ ಮಿಂಚಿನ ಕಾರ್ಯವನ್ನ ನಡೆಸಿದೆ. ಪೊಲೀಸರ ಕಾರ್ಯಾಚರಣೆಗೆ ಗೃಹ ಸಚಿವರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ದರೋಡೆ ಆದ ಹಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. 7 ಜನ ಅರೆಸ್ಟ್ ಆಗಿದ್ದ ಅದರಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸ್ ಇಲಾಖೆಯ ವ್ಯಕ್ತಿ ಅನ್ನೋದು ಮಾಹಿತಿ ಲಭ್ಯವಾಗಿದೆ ಅಂತ ಕೂಡ ಗೃಹ ಸಚಿವರು ಹೇಳ್ತಾ ಇದ್ದಾರೆ. 3-4 ಟೀಮ್ ಮಾಡಿ ಪೊಲೀಸರು ರಾಬರ್ಸ್ ಅನ್ನ ಬಂಧಿಸಿದ್ದಾರೆ. ಪೊಲೀಸ್ ಕಮಿಷನರ್, ಡಿಸಿಪಿ ಅಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಹೀಗಾಗಿದೆ ಅಂದ್ರೆ ಸಹಿಸುವುದಕ್ಕಾಗುವುದಿಲ್ಲ. ಪೊಲೀಸರಿಗೆ ಸವಾಲಾಗುವಂತಹ ಕೃತ್ಯ ಇದು. 6,29,00,000 ಹಣ ಈಗ ಸಿಕ್ಕಿದೆ. ತನಿಖೆ ನಡೀತಾ ಇದೆ. ತಾಂತ್ರಿಕವಾಗಿ ಹಾಗೂ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ದರೋಡೆ ಆಗಿತ್ತು, 7,11,00,000 ಹಣವನ್ನ ದರೋಡೆ ಮಾಡಿ ತೆಗೆದುಕೊಂಡು ಹೋಗಿದ್ರು. ಅದನ್ನ ನಮ್ಮ ಪೊಲೀಸ್ ಕಮಿಷನರೇಟ್ನವರು ಅದನ್ನ ಹಿಡಿದಿದ್ದಾರೆ. ಸುಮಾರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಸಿಗಬೇಕಾಗಿದೆ. ಇನ್ನು ಕೆಲವರನ್ನ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ ಅದರಲ್ಲಿ ಸೇರಿದ್ದಾನೆ. ಸುಮಾರು 3-4 ಟೀಮ್ಗಳನ್ನು ಮಾಡಿ ನಮ್ಮ ಪೊಲೀಸ್ನವರು ಅವ್ರನ್ನ ಹಿಡಿದಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಕಮಿಷನರ್ ಅವರಿಗೆ ಮತ್ತು ಈ ಕೇಸ್ನಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಂತ 2 ಜಾಯಿಂಟ್ ಕಮಿಷನರ್ ಅವರು ಮತ್ತು 2 ಡಿಸಿಪಿಗಳು, ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿಯವರು ಈ ಕೆಲಸದಲ್ಲಿ ಭಾಗಿಯಾಗಿದ್ರು. ಮೊದಲನೇದಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಡೀ ದೇಶದಲ್ಲಿ ಬೆಂಗಳೂರಿನಲ್ಲಿ ಇಂಥದ್ದೊಂದು ಘಟನೆ ಆಗಿದೆ ಅಂತಂದ್ರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥದ್ರಲ್ಲಿ ಬೆಂಗಳೂರಿಗೇನೆ ಒಂದು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ಕೃತ್ಯ ಆಗಿತ್ತು. ನಮಗೂ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿ ಈ